ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ ನೋಡಿರಿ. ಇದು ದೋಸೆಗೆ ಚಟ್ನಿ ಮಾಡಿದ್ರೆ ಇದು ದೋಸೆ, ಪೂರಿ, ಪಡ್ಡು ಎಲ್ಲದಕ್ಕೂ ಕಾಂಬಿನೇಷನ್ ನೋಡಿರಿ. ದೋಸೆಗೆ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದ್ದೆ ರಾತ್ರಿನ ಅಕ್ಕಿ ನೆನಾಕಿ. ಅದು ಹಿಟ್ಟು ಕೂಡ ಯಾವ ಥರ ಉಬ್ಬಿ ಬಂದೈತೆ ಅಂತ ತೋರಿಸ್ತೀನಿ ನೋಡಿರಿ. ಇದು ಚಟ್ನಿ ಮಾಡೋಕೆ 4 ಅಥವಾ 5 ಮೆಣಸಿನ್ಕಾಯಿ ತೊಗೊಂಡಿನಿ, ಕೊತ್ತಂಬರಿ, ಕರಿಬೇವಿನ ತೊಗೋಬೇಕ್ರಿ, ಹಸಿ ಶುಂಠಿ ತೊಗೊಂಡಿನಿ ಒಂದು ಸ್ವಲ್ಪ, ಹಾಗೆ ಪುಟಾಣಿ, ಶೇಂಗಾ, ಹಸಿ ಶೇಂಗಾ, ಕೊಬ್ಬರಿ, ಹಸಿ ಕೊಬ್ಬರಿ ನೋಡಿರಿ. ಇದೆಲ್ಲ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಬಿಟ್ಟಿವಿ ಅಂದ್ರೆ ರೀ. ಹಾಗೆ ಕೂಡ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು, ಒಗ್ಗರಣೆ ಕೂಡ ಹಾಕ್ಬೋದು ನೋಡಿ. ದೋಸೆ ಹಿಟ್ಟು ನೋಡಿರಿ ಯಾವ ಥರ ಉಬ್ಬಿ ಬಂದೈತಿ. ಸ್ವಲ್ಪ ಮೆಂತ್ಯ ಹಾಕ್ಬೇಕ್ರಿ. ಈಗ ಬ್ಯಾಸ್ಗೆ ಜಾಸ್ತಿ ಹೀಟ್ ಇರ್ತೈತಲ್ಲ ರೀ, ಮೆಂತ್ಯ ದೋಸೆ ಥರ ಮಾಡಿದ್ರಂತೂ ಈಗ ಈ ಸಮ್ಮರ್ಗೆ ತಂಪು ನೋಡಿರಿ ದೋಸೆ. ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬೇಕ್ರಿ, ಉದ್ದಿನಬೇಳೆ ಮೆಂತ್ಯ ಕಾಳು ಹಾಕಿದ್ರೆ ದೋಸೆ ಸ್ವಲ್ಪ ಹೀಟ್ ಇದ್ದವರು ಜಾಸ್ತಿ ತಿಂದ್ರು ಮೀರಿ ಹುಳಿ ಅನಿಸ್ತಾ ಇರ್ತೈತೆ. ಆ ಥರ ಏನು ಆಗಂಗಿಲ್ಲ ನೋಡಿರಿ. ಸ್ವಲ್ಪ ಮೆಂತ್ಯನ ಕಾಳು ಹಾಕಿನಿ, ಯಾವ ಥರ ಉಬ್ಬಿ ಬಂದಿತ್ತು ನೋಡಿರಿ ಹಿಟ್ಟು. ಈ ಥರ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೋತೀನಿ ನೋಡಿರಿ. ಚಟ್ನಿ ಮಿಕ್ಸರ್ಗೆ ರೆಡಿ ಮಾಡ್ಕೊಂಡ್ರೆ ಒಗ್ಗರಣೆ ಹಾಕ್ತೀನಿ ರೀ. ನಾನು ಹಾಗೆ ಹಸಿ ತಿನ್ನಂಗಿಲ್ಲ ರೀ ನಮ್ಮ ಮನ್ಯಾಗ. ನೋಡಿರಿ ಒಗ್ಗರಣೆ ಹಾಕ್ಕೊಳ್ಳೋಣ ಯಾವ ಥರ ರೆಡಿ ಆಗೈತೆ ರೀ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೀನಿ ರೀ ಕಲರ್ಗೋಸ್ಕರ. ಈ ಥರ ತಿಳುನೂ ಅಲ್ಲ, ಪೂರ ಗಟ್ಟಿನೂ ಅಲ್ಲ, ಮೀಡಿಯಮ್ ಒಳಗಡೆ ಇಟ್ಟು ಮಾಡ್ತೀನಿ ನೋಡಿರಿ ಈ ಥರ ಚಟ್ನಿ. ನಾನು ಮಾಡೋದೇ ಈ ಥರ. ಒನ್ ಟೈಮ್ ನಾಷ್ಟಕ್ಕೆ ಕರೆಕ್ಟ್ ಆಗ್ತೈತೆ ರೀ ಈ ಥರ ಚಟ್ನಿ. ನನ್ನ ಮಗನ ಡಬ್ಬಿಗೆ ಕೂಡ ಕಟ್ಕೊಂಡು ಹೋಗ್ತಾನೆ ರೀ. ಆಲೂಗಡ್ಡೆ ಪಲ್ಯ ಮಾಡ್ಬೇಕಂದ್ರೆ ಇನ್ನೊಬ್ಬ ಮಗನಿಗೆ ಕೈಗೆ ಇಂಜೂರಿ ಆಗಿದೆ, ಆಲೂಗಡ್ಡೆ ಕೊಡೋಂಗಿಲ್ಲ ರೀ. ಅವನಿಗೋಸ್ಕರ ನೋಡಿರಿ ಇವಾಗ ದೋಸೆ ರೆಡಿ ಮಾಡಿಕೊಡ್ತಾ ಇದ್ದೀನಿ, ತಿನ್ನಕತ್ತಾರ ನೋಡಿರಿ. ಮತ್ತು ಅದೇ ಚಟ್ನಿನ ಬೇಕು ಅಂತ ಇದ್ದ. ನೈಟ್ ಅವನಿಗೆ ಚಿಕನ್ ಸುಕ್ಕ ಹೊಡೆದು ಇವಾಗ ಒಂದು ಕೈ ಇದು ಆಗೈತಲ್ಲ, ಜಾಸ್ತಿ ಚಿಕನ್ನು ತತ್ತಿ ಈ ಥರನ ಹೀಟ್ ತಿನ್ಸ ಕೊಡತ್ತಾರೆ. ಅದಕ್ಕೋಸ್ಕರ ದೋಸೆ ಮಾಡ್ತಾಯಿದ್ದೀನಿ. ಚಿಕನ್ ಅದು ಸ್ವಲ್ಪ ಗ್ರೇವಿ ಥರ ಒಗ್ಗರಣೆ ಹೊಡೆದು ಕೊಟ್ಟಿದ್ದಾರೆ. ಮಸಾಲೆ ಏನೋ ಮಸಾಲೆ ಖಾರ ಹಾಕ್ಲಾರ್ದೇ ಅದನ್ನೇ ಹಚ್ಕೊತೀನಪ್ಪ ಅಂತ ನಾನು ಅಂತ ಇದ್ದೆ. ಸ್ವಲ್ಪ ಸಾಂಬಾರು ಹಾಕಂದರೆ ಸಾಂಬಾರು ಹಚ್ಕೊಂಡು ತಿಂತಾ ಇದ್ದ ನೋಡಿರಿ. ದೋಸೆ ನೋಡಿರಿ ಯಾವ ಥರ ಬಂದಿದ್ದಾವಂತ. ದೋಸೆ ತವಾನ ಐತ್ರಿ ಇದು, ಇದರಲ್ಲೇ ಮಾಡ್ತೀನಿ ರೀ ನಾನು. ಒಲೆ ಮೇಲ್ಗಡೆ ಮಾಡುವಂಥ ದೋಸೆ ತವ ಬೇರೆ ಇರ್ತೈತ್ರಿ. ಇದು ಹಂಚು ಇದು ಅತ್ತಾರಲ್ಲ, ಹಿಡ್ಕಿದ ಕಟ್ಗಿದು ಹ್ಯಾಂಡಲ್ ಐತ್ರಿ ಇದಕ್ಕೆ. ದೋಸೆ ಅಂತೂ ಮಸ್ತ್ ಬರ್ತಾವ್ರಿ. ಮಸಾಲೆ ದೋಸೆ ಕೂಡ ಮಾಡ್ಬೋದು ರೀ. ತವಿ ಒಳಗಡೆ ಚೆನ್ನಾಗಿ ಬರ್ತಾವೆ ನೋಡಿರಿ. ಈ ಥರ ಮಾಡ್ತಾಯಿದ್ದೀನಿ ನೋಡಿರಿ ದೋಸೆ. ನಾನು ಅಲ್ಲಿ ಊಟ ಮಾಡಾಕತ್ತಾನೆ, ಸೈಡ್ ಹಾಕಿ ಕೊಡ್ತಾಯಿದ್ದೀನಿ ರೀ ಅವ್ನಿಗೆ. ಹೆಂಗೆ ನನ್ನ ದೊಡ್ಡ ಮಗ ಈಗ ಹೋಗ್ಯಾನ್ರಿ. ನಾಷ್ಟ ಮಾಡಿ ಕಟ್ಕೊಂಡು ಹೋದಾರೆ. ಅವ್ನಿಗೆ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಟಿನಿ ರೀ ದೋಸೆ. ಅವ್ನಿಗೆ ಒಂದು ಕೈ ಇದು ಆಗೈತಲ್ಲ, ಒಂದೇ ಕೈಲೇ ಊಟ ಮಾಡಬೇಕು, ಅದಕ್ಕೋಸ್ಕರ ಅಂತೇಳಿ ಅವ್ನಿಗೆ ಸೈಡ್ ಕುಂಡ್ರಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಹಿಂಗೆ ಮಾಡಾಕತ್ತೀನಿ ರೀ. ವಿಡಿಯೋ ಮಾಡೋಕೆ ಪ್ರಯತ್ನ ಆಗಂಗಿಲ್ಲ ರೀ, ಜನ ಜಾಸ್ತಿ ಬರ್ತಾರೆ ಮನೆಗೆ ನೋಡಿರಿ. ದೋಸೆ ಯಾವ ಥರ ಹಾಕ್ತಾಯಿದ್ದೀನಿ ನಾನು. ಮಂದಿ ಬಂದಾಗ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಸುಮಾರು ಒಂದು 15-20 ದಿನ ಆಯ್ತು ರೀ ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗ್ತಾನೇ ಇಲ್ಲ ರೀ ನನಗೆ. ಮನೆಯೊಳಗೆ ರೆಸಿಪಿ ಮಾಡ್ತೀನಿ ರೀ, ಅವ್ನಿಗೆ ವೆರೈಟಿ ಮಾಡಾಕತ್ತೀನಿ ಕರೆ, ಆದರೂ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ನೋಡಿರಿ. ಸಾರಿ ಸ್ನೇಹಿತರೆ. ನಾನು ಈ ಥರ ಹಾಕ್ತೀನಿ ನೋಡಿರಿ ದೋಸೆ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿದ್ರು ನಡಿತೈತೆ ರೀ. ತುಪ್ಪ ತಿನ್ನಂಗಿಲ್ಲ ರೀ ನಮ್ಮ ಮನೆಯೊಳಗಡೆ ಜಾಸ್ತಿ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ದೋಸೆ ಹಿಟ್ಟು ಖಾಲಿ ಆಗಕ್ಕೆ ಬಂದೈತ್ರಿ. ನಾನು ಕೂಡ ಸ್ನಾನ ಮಾಡ್ಬೇಕ್ರಿ. ಅವರಿಗೆಲ್ಲ ರೆಡಿ ಮಾಡಿ ಎಲ್ಲ ಮುಗ್ದಿಂದನ ಆಮೇಲೆ ಸ್ನಾನ ಮಾಡ್ಬೇಕಂತೇಳಿ ದೋಸೆ ಅಷ್ಟು ಕಂಪ್ಲೀಟು ಒಂದು ಟೈಮ್ ರೀ. ಇದು ದೋಸೆ ಇಡೀ ದಿನ ದೋಸೆನ ತಿನ್ನೋಕ್ಕಾಗಂಗಿಲ್ಲ. ನಾಷ್ಟಕ್ಕೆ ಮಾತ್ರ ಮಾಡ್ತೀವಿ ನಾವು. ಮತ್ತು ಮಧ್ಯಾಹ್ನ ಅಡುಗೆ ಬೇರೆನೇ ಮಾಡ್ಬೇಕು ರೀ. ಮಸಾಲೆ ಖಾರ ಕುಟ್ಟಿಸ್ಕೋಬೇಕು ಅನ್ನೋದೈತ್ರಿ ಇವತ್ತು, ಅದನ್ನು ಬೇರೆ ಐತ್ರಿ. ಅದಕ್ಕೋಸ್ಕರ ದೋಸೆ ಮಾಡ್ತಾಯಿದ್ದೀನಿ ರೀ. ದೋಸೆ ಮಾಡಿ ಮಸಾಲೆ ಎಲ್ಲ ಒಟ್ಟು ಮೆಣಸಿನ್ಕಾಯಿ ಎಲ್ಲ ಮೊದಲೇ ಅವನ ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲೇ ಎಲ್ಲ ಮೆಣಸಿನ್ಕಾಯಿ ತುಂಬ ತೆಗೆದಿಟ್ಟು ಹೋಗಿದ್ದೆ ರೀ. ನಿನ್ನೆ ಗುರುವಾರ ಉಳ್ಳಾಗಡ್ಡಿ ಮತ್ತು ತೊಗೊಂಡು ಬಂದೀನಿ ರೀ ಉಳ್ಳಾಗಡ್ಡೆದು. ಅವನ್ನೆಲ್ಲ ಹುರ್ಕೋಬೇಕು ರೀ. ಬೆಳ್ಳುಳ್ಳಿ ಸೊಪ್ಪಿ ತಕ್ಕೋದು ಎಲ್ಲ ಮಾಡಬೇಕಾಗಿತ್ತು ರೀ. ಅದಕ್ಕೆ ಜಲ್ದಿನ ಎದ್ದು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ನಾನು ಅದನ್ನ ಕೆಲಸ ಮಾಡಬೇಕು ಅನ್ನೋದೈತ್ರಿ. ಏನಾಗ್ತೈತೆ ಗೊತ್ತಿಲ್ಲ ರೀ. ಮಾಡಾಕತ್ತೀನಿ ರೀ. ಪ್ರಯತ್ನ ಮಾಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ ರೀ. ಇದು ಅವ್ನ ಕೈಯಾಗ ಕೊಟ್ಟೀನಿ ರೀ. ಒಂದು ಕೈಲಿ ಮೊಬೈಲ್ ಅವ್ನ ಹಿಡ್ಕೋತಿದ್ದಾರೆ. ಅದು ಒಂದು ಕೈ ಇದು ಐತ್ರಿ. ನಾನು ಒಂದು ಕೈಯಾಗ ಹಿಡ್ಕೊಂಡು ಮಾಡ್ತೀನಿ ನೋಡಿರಿ. ಎಲ್ಲ ಮಸಾಲೆ ಹುರ್ಕೊಂಡು ರೆಡಿ ಮಾಡ್ಕೊಂಡು ಖಾರ ಮಸಾಲೆ ಕುಟ್ಕೊಂಬರಕ್ಕೆ ಹೋಗ್ಬೇಕಂತೇಳಿ ಸಜ್ಜು ಮಾಡೀನಿ ರೀ. ವಿಡಿಯೋ ನೋಡಿರಿ. ಮಸಾಲೆ ಹುರ್ಕೊತು ಮಾಡ್ಬೇಕಂತ ಮಾಡಿದೆ ರೀ. ಮನೆ ಒಳಗಡೆ ಬರೋದು ರೀ ಜನ.
ಬಿಟ್ಟು ಇದು ಮಾಡಾಕತ್ತಾನ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿರಿ. ಫೈನಲಿ ಲಾಸ್ಟ್ ಎಲ್ಲ ಹುರ್ಕೊಂಡು ಬಿಡೋಕೆ ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ. ಒಂದು 4 ಕೆ ಜಿಗೆ ರೀ ಅರ್ಧ ಕೆ ಜಿ ಹವೇಜ್ ಹಾಕೀನಿ ರೀ. ಕೊಬ್ಬರಿ 1 ಕೆ ಜಿ ರೀ. ಬೆಳ್ಳುಳ್ಳಿ ಏನೈತೆ ರೀ ಪೋನಾ ಕೆ ಜಿ ಹಾಕಿ ನೋಡಿರಿ ಬೆಳ್ಳುಳ್ಳಿ. ಮತ್ತು ಪಲಾವ್ ಎಲೆ ನೋಡಿರಿ. ಈ ಥರ ಎಲ್ಲ ಥರ ಮಿಕ್ಸ್ ಮಸಾಲೆ ಖಾರ ಕುಟ್ಟೋದಂತೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಇದೇ ಥರ ಕುಟ್ಟಿಸ್ತಾರೆ. ನಮ್ಮ ಕಡೆ ಅಂದ್ರೆ ಈ ಥರ ಕುಟ್ಟಿಸ್ತೀವಿ ರೀ. ಅದು ಉಳ್ಳಾಗಡ್ಡಿ ನೋಡಿರಿ, 2.5 ಕೆ ಜಿ ಉಳ್ಳಾಗಡ್ಡಿ ಸಿಪ್ಪಿ ತಕ್ಕೊಂಡು ಹುರ್ಕೊಂಡು ಎಲ್ಲ ಮಿಕ್ಸರ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡು ಹೊಂಟೀನಿ ರೀ ನಾನೀಗ ಖಾರ ಕುಟ್ಸಕ್ರಿ. ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಅದು ಒಂದು ಬುಟ್ಟಿ ಒಳಗಡೆ ಬೇರೆ ಇಟ್ಕೊಂಡೀನಿ ರೀ. ಇದು ಉಳ್ಳಾಗಡ್ಡಿ ಬೇರೆ ಇಟ್ಕೊಂಡೀನಿ ರೀ. ಒಣ ಮಸಾಲೆ ಏನೈತಿ ಕೆಳಗಡೆ ಹುರ್ಕೊಂಡು ಕರಿಬೇವು ಹಿಂಗೆ ಹವೇಜು ಏನು ಕೊಬ್ಬರಿ ಮಿಕ್ಸರ್ಗೆ ಹಾಕ್ಬೇಕಂದ್ರೆ ಟೈಮ್ ಭಾಳ ಆಗ್ತೈತೆ. ಅದರೊಳಗಡೆ ಪೀಸ್ ಮಾಡಿ ಹೋಗೋದಿಲ್ಲ ರೀ, ನಾನು ಮಿಕ್ಸರ್ಗೆ ಹಾಕಲಿಲ್ಲ ರೀ. ಅದು ಚೆನ್ನಾಗಿ ಬರ್ತೈತೆ ರೀ ಕೊಬ್ಬರಿ. ಅದರೊಳಗಡೆ ಹಾಕಿಬಿಟ್ಟಿವಿ ಅಂದ್ರೆ ಎಣ್ಣೆ ಒಂಥರ ಖಾರಿಗೆ ಟೇಸ್ಟ್ ಆಗ್ತೈತೆ ರೀ. ಮಿಕ್ಸರ್ಗೆ ಹಾಕಿದೀವಿ ಅಂದ್ರೆ ಏನಾದ್ರು ಆಗ್ತೈತೆ ಅಂದ್ರೆ ಎಣ್ಣೆ ಅಂಶ ಎಲ್ಲ ಹೊರಗಡೆ ಬಂದುಬಿಡ್ತೈತೆ ರೀ. ಅದು ಇದೇ ಥರ ಮಾಡುತ್ತೀನಿ ರೀ ನಾನು ಪ್ರತಿ ವರ್ಷವೂ. ಇವಾಗ ನೋಡಿರಿ ಖಾರ ಕುಟ್ಕೊಂಡು ಬಂದು ಮತ್ತೆ ಅನ್ನ ಸಾಂಬಾರು ಮಾಡಿ ನಿಮ್ಗೆ ಖಾರ ಕೂಡ ತೋರಿಸ್ತೀನಿ ನೋಡಿರಿ. ಅನ್ನ ಸಾಂಬಾರು ಮಾಡಿದೆ ರೀ. ಮಧ್ಯಾಹ್ನ ದೋಸೆ ಇತ್ತು, ದೋಸೆ ತಿಂದು ಅವರೆಲ್ಲ ಹೋಗಿದ್ರು. ಮಧ್ಯಾಹ್ನ ನನ್ನ ಸಣ್ಣ ಮಗನಿಗೆ ಒಂದು ಸ್ವಲ್ಪ ಮತ್ತೆ ಉಪ್ಪಿಟ್ಟು ಮಾಡಿಕೊಟ್ಟೆ ರೀ. ನನಗೆ ಸಣ್ಣ ರವದ ಉಪ್ಪಿಟ್ಟ, ಚಕ್ಕೋಲಿ ಮಾಡಿದ್ದು ನೋಡಿರಿ. ಅನ್ನ ಸಾಂಬಾರ ಸೈಡ್ ಒಂದು ಸ್ವಲ್ಪ ಚಕ್ಕೋಲಿ ಮಾಡೀನಿ ರೀ. ಬಿಸಿ ಚಪಾತಿ ಉಳಿದಿದ್ದು ರೀ, ಅವು ಹಾಗೆ ಮಾಡಿದ್ದು ಅದೇ ಚಕ್ಕೋಲಿ ಮಾಡೀನಿ ರೀ. ಇವನೇನು ಚಕ್ಕೋಲಿ ತಿನ್ನಂಗಿಲ್ಲ ರೀ ಭಾಳ. ಅವು ನಮ್ಮ ಮನೆಯವರು, ನನ್ನ ಮಗ, ನಾನು ತಿನ್ಬೇಕತ್ತೆ ಮಾಡಿದ್ವಿ. ಅವು ಸ್ಟಾಕ್ ಉಳಿದು ಅಂದ್ರೆ ಇದು ಅನ್ಸಂಗಿಲ್ಲ ರೀ. ಚಪಾತಿ ಹೆಚ್ಚಿಗೆ ರೀ. ರೊಟ್ಟಿ ಇದ್ರೆ ಏನಾರು ಸಾಂಬಾರ್ದಾಗ ಹಾಕ್ಕೊಂಡು ತಿನ್ಬೋದು ರೀ. ಚಪಾತಿ ಜಾಸ್ತಿ ಇಟ್ಟಿವಂದ್ರೆ ಒಂಥರ ಸ್ಮೆಲ್ ಎಣ್ಣೆದು ಇದು ಆಗಿರ್ತೈತ್ರಲ್ಲ, ಸ್ಮೆಲ್ ಬರ್ತೈತೆ ನೋಡಿರಿ. ರೈಸ್ ಕೂಡ ಮಾಡಿ ನೋಡಿರಿ. ಟೊಮೆಟೊ ಸಾಂಬಾರು ನೋಡಿರಿ. ಇದು ಯಾವ ಥರ ಬಂದೈತೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ರೆಸಿಪಿನ ನೋಡಿರಿ ಇವತ್ತೆಲ್ಲ ನಾನು ತೋರ್ಸಾಕತ್ತಿದ್ದು ಸ್ನೇಹಿತರೆ. ಸಾಂಬಾರು ನೋಡಿರಿ ಸ್ವಲ್ಪ ಮಾಡೀನಿ ರೀ. ಮತ್ತೆ ಬೆಳಗ್ಗೆ ಬ್ಯಾರೆದು ಮಾಡಬೇಕು ರೀ. ಈಗ ಪೇಷಂಟ್ ಮನ್ಯಾಗ ಅದಾನಂದ್ರೆ ಅವ್ನಿಗೆ ಬೇರೆ ಥರ ಬಿಸಿದು ಮಾಡ್ಬೇಕಾಕತ್ತೈತೆ. ನಮಗೂ ಕೂಡ ಅದ್ರ ಜೊತೆ ಆಗ್ಬಿಡ್ತೈತೆ. ಎಲ್ಲ ಸ್ವಲ್ಪ ಮಾಡೀನಿ ರೀ. ಊಟಕ್ಕೆ ಕೂಡ ರೆಡಿ ಮಾಡಾಕತ್ತೀನಿ ನೋಡಿರಿ. ಊಟ ಮಾಡೋಣ ಬರ್ರಿ ಸ್ನೇಹಿತರೆ ಎಲ್ಲರೂ ಕೂಡ. ಸ್ವಲ್ಪ ಚಕ್ಕೋಲಿ ಹಾಕ್ಕೊಂಡು ಮತ್ತು ಅನ್ನ ಸಾಂಬಾರು ಮ್ಯಾಗ ಹಾಕ್ಕೊಂಡು ಎಲ್ಲರೂ ಊಟ ಮಾಡಾಕತ್ತಾರೆ. ರೊಟ್ಟಿ ಏನು ಮಾಡಿಲ್ಲ ರೀ. ರೊಟ್ಟಿ ಇವತ್ತು ಬೆಳಗ್ಗೆ ನಾಷ್ಟ ಮಾಡಿದ್ರ ಮ್ಯಾಗ ಬಿಟ್ಟಿದ್ದೆ. ಮಧ್ಯಾಹ್ನ ಅವ್ನಿಗೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ ರೀ. ರಾತ್ರಿ ಊಟಕ್ಕೆ ಇಷ್ಟೆಲ್ಲ ಮಾಡಿಕೊಂಡು ಊಟ ಮಾಡಾಕತ್ತೀವಿ ನೋಡಿರಿ. ದೋಸೆ ಕೂಡ ಉಳ್ದವ್ರಿ. ಮಧ್ಯಾಹ್ನದಾಗ ಉಪ್ಪಿಟ್ಟು ಮಾಡಿದ್ದು ಉಪ್ಪಿಟ್ಟು ಕೂಡ ಆಯ್ತು ನೋಡಿರಿ. ಅವ್ನಿಗೆ ಮಾಡಿಟ್ಟಿದ್ದು ದೋಸೆ 1.5 ದೋಸೆ ಉಳ್ದೈತೆ ರೀ. ಅದು ಯಾರೂ ತಿನ್ನಂಗಿಲ್ಲ ರೀ. ನಾವು ಹೆಣ್ಮಕ್ಳು ವೇಸ್ಟ್ ಮಾಡಬಾರ್ದು ರೀ. ಗಂಡು ಮಕ್ಳು ತಿನ್ಲಿಕ್ಕೂ ರೀ, ನಾವು ತಿಂದು ಮತ್ತು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿರ್ತೀವಿ ರೀ. ನಾನೇ ಹಾಕ್ಕೊಂಡು ತಿನ್ಬೇಕತ್ತೇಳಿ ಮತ್ತು ತೊಗೊಂಡು ಹಾಕ್ಕೊಳತ್ತೀನಿ ರೀ. ಚಕ್ಕೋಲಿ ತಿಂದು ಆಮೇಲೆ ದೋಸೆ, ಅದು ಒಂದು ಸ್ವಲ್ಪ ಉಪ್ಪಿಟ್ಟು ತಿನ್ಬೇಕತ್ತೆ ನೋಡಿರಿ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಊಟ ಮಾಡೋಣ ಬರ್ರಿ ಅಂತ ಹೇಳು ರೂಢಿ ನೋಡಿರಿ. ನೋಡಿ ಸ್ನೇಹಿತರೆ ಖಾರ ಕುಟ್ಕೊಂಡ್ಬಂದು ನೋಡಿರಿ. 4 ಕೆ ಜಿ ಖಾರ ನೋಡಿರಿ. ಇದು ಅಷ್ಟೆಲ್ಲ ಮಸಾಲೆ ಹಾಕಿ ಮೆಣಸಿನ್ಕಾಯಿ 4 ಕೆ ಜಿ ಇದೆಷ್ಟು ಆಗ್ತೈತೆ ಗೊತ್ತಿಲ್ಲ ರೀ. ಇಲ್ಲಾಂದ್ರೆ ಒಂದು 10 ಕೆ ಜಿ ಮೇಲ್ಗಡೆನೇ ಆಗ್ಬೋದು ರೀ. 3 ಕೆ ಜಿ ಉಳ್ಳಾಗಡ್ಡಿ 3 ಕೆ ಜಿ ಅಥವಾ 2.5 ಕೆ ಜಿ ಉಳ್ಳಾಗಡ್ಡಿ ಹಾಕೀನಿ ರೀ. ಇದಕ್ಕೆ ಮಸಾಲೆಗೆ ಅರ್ಧ ಕೆ ಜಿ ಹವೇಜ. ಇಷ್ಟು ಖಾರ ಆಗೈತೆ ನೋಡಿರಿ. ಒತ್ತಿ ಕೊಟ್ಟಾರೆ ಅವರು. ಒತ್ತ್ಯಾರೆ ಫುಲ್ ಗಟ್ಟಿಯಾಗಿ ಒತ್ತ್ಯಾರೆ. ನಾ ಇನ್ನೊಂದು ದೊಡ್ಡ ಬುಟ್ಟಿ ಒಳಗಡೆ ಹಾಕಿ ಇದನ್ನೆಲ್ಲ ಒಂದು ಕವರರೇ ಅಥವಾ ಕೈಗೆ ಖಾರ ಇದು ಭಾಳ ಆಗ್ತೈತೆ ರೀ. ಕೈ ಉರಿತಾವ್ರೆ. ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ತಿಕ್ಕಿ ಡಬ್ಬಿ ಒಳಗಡೆ ಹಾಕಿಟ್ಟಿವಿ. ಒಂದು ವರ್ಷ ಆದರೂ ಕೆಡಂಗಿಲ್ಲ ರೀ. ಇದು ಏನೂ ಆಗಂಗಿಲ್ಲ. ನಾವು ಒಂದು ಸಲ ಕುಟ್ಟಿಸಿದೀವಿ ಅಂದ್ರೆ ಒಂದು ವರ್ಷ ಬರತ್ತೈತಿ ನಮಗೆ. ಈ ಬ್ಯಾಸ್ಗೆಯಲ್ಲಿ ಕುಟ್ಟಿಸ್ಬಿಟ್ರೆ ಮತ್ತು ಮುಂದಿನ ಬ್ಯಾಸ್ಗೆ ಬರುತ್ತನ ನಮ್ಗೆ ಈ ಖಾರ ಆಗ್ತೈತೆ ರೀ. ಈ ಥರ ಮಸಾಲೆ ಯಾವುದೂ ಕೆಡೋದು ಜಾಸ್ತಿ ಹಾಕಂಗಿಲ್ಲ ರೀ ಇದಕ್ಕೆ. ಮತ್ತು ಒತ್ತಿ ಹಿಂಗೆ ತುಂಬಿಟ್ಟಿವಿ ಅಂದ್ರೆ ಏನಾಗಲ್ಲ ರೀ. ಹಾಗೆ ಉದುರಂಗಿ ಹಾಗೆ ಇಟ್ಬಿಟ್ಟಿವಂದ್ರೆ ಹಿಟ್ಟು ಥರ ಉದುರಾಗಿ ಖಾರಿನೊಳಗಿಂದ ಮಸಾಲಿದ ಸ್ಮೆಲ್ಲೆಲ್ಲ ಅದು ಹೋಗಿಬಿಡ್ತೈತೆ ರೀ. ಹೋಗೋಣ ಖಾರ ಏನು ಮಾಡ್ತೈತಿ ಒಂಥರ ಕಲರ್ ಚೇಂಜ್ ಆದಂಗಾಗಿ ಸಾಂಬಾರು ಒಂದು ಸ್ವಲ್ಪನೂ ಟೇಸ್ಟ್ ಬರಂಗಿಲ್ಲ ರೀ. ಈ ಥರ ಇದು ಸಿಗ್ತೈತೆ ರೀ. ಅದು ಕಾಜಿಂದು ನಮ್ಮ ಹಳ್ಳಿ ಕಡೆ ಕಲ್ಬರ್ನಿ ಅಂತಾರೆ. ಅದ್ರೊಳಗಂತೂ ಇಟ್ಟಂತೂ ಇವಾಗ ಕುಟ್ಟಿಸ್ಕೊಂಬಂದಾರ. ಏನೋ ಖಾರ ಅನ್ಬೇಕು ಆ ಥರ ಸ್ಮೆಲ್ ಬರ್ತಾ ಇರ್ತೈತಿ. ಹಾಗೆ ಮೆತ್ತಗಾಗಿರ್ತೈತೆ ರೀ ಖಾರ. ಈ ಥರ ಕುಟ್ಸೋದು ನೋಡ್ರಿ ಖಾರ. ಇಡೀ ದಿನ ಬರೀ ಇದು ಖಾರಿಂದನ ಇದು ಮಾಡೋದಾಗೈತೆ ರೀ.
ಮುಂಜಾನೆ ನಾಷ್ಟ ಮಾಡೋದಕ್ಕೆ ಹೊಳ್ಳಿ ರಾತ್ರಿ ಅಡುಗೆ ಮಾಡಿ ಇವಾಗ ನಿಮಗೆ ಖಾರ ತೋರ್ಸಾಕತ್ತೀನಿ ನೋಡ್ರಿ. ಫೈನಲಿ ಖಾರ ಕುಟ್ಸೋದಾಯ್ತು ರೀ. ಇಷ್ಟು ಖಾರ ರೆಡಿ ಆಗಬೇಕಾದ್ರೆ 3 ದಿನ ತೊಗೋತೈತೆ ರೀ ಟೈಮ್. ಒಂದಿನ ಮೆಣಸಿನ್ಕಾಯಿ ಸೋಸೋದು, ಒಂದಿನ ಮಸಾಲೆ ಎಲ್ಲ ರೆಡಿ ಕಟ್ ಮಾಡೋದು, ಹುರಿದು ಎಲ್ಲ ಇದು ಮಾಡಿ ಕುಟ್ಟಿಸ್ಕೊಂಬರ್ಬೇಕಾದ್ರೆ ಈ ಟೈಮ್ ಹಿಡ್ದೈತಿ. ಮತ್ತು ಇದನ್ನು ಮರ್ದಿವ್ಸ ಹರಿಯಾವತ್ತ ಮತ್ತು ಒಂದು ಅರ್ಧ ತಾಸು ಬೇಕಾಗ್ತೈತೆ ರೀ. ಮತ್ತೆಲ್ಲ ಕೈಲಿ ತಿಕ್ಕಿ ಡಬ್ಬಿ ಒಳಗಡೆ ತುಂಬಿಡ್ಬೇಕಾಗದ್ರ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ನಾ ಹಾಕೋ ನೋಟಿಫಿಕೇಷನ್ನ ಬಂದು ಮೊದಲೇ ತಲುಪ್ತೈತೆ ನೋಡ್ರಿ. ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿ ಬರಾಕತ್ತಾವು. ಮನೆ ಒಳಗಡೆ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅದಕ್ಕೋಸ್ಕರ ನೋಡ್ರಿ. ವಿಡಿಯೋ ಸ್ವಲ್ಪ ದಿನ ಇದೇ ಥರ ಆಗ್ತೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ವಿಡಿಯೋ ಮಾಡಿ ಅಂದರೆ ಅಪ್ಲೋಡ್ ಮಾಡ್ತೀನಿ. ನಾಳಿನ ವಿಡಿಯೋದಾಗ ಸಿಗ್ತೀನಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಮತ್ತು ಯಾವಾಗ ವಿಡಿಯೋ ಮಾಡ್ತೀನಿ ಗೊತ್ತಾಗಂಗಿಲ್ಲ ಸ್ನೇಹಿತರೆ. ಈ ವಿಡಿಯೋದೊಂದಿಗೆ ಬಾಯ್ ಹೇಳ್ತೀನಿ ನೋಡಿರಿ.